ಪ್ರಾಣಿಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಮತ್ತು ಬಸವ ಧರ್ಮ ಜ್ಞಾನಪೀಠ ಬೆಂಗಳೂರು. ಈ ಹೊತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ ಇದೇ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಎಂಕಂಚಿಯಲ್ಲಿ ದವಲ್ ಮಲ್ಲಿಕ್ ದರ್ಗಾ ಮಹೋತ್ಸವ ಜಾತ್ರಾ ಮಹೋತ್ಸವ ಇವತ್ತಿಂದ ಆರಂಭ ಆಗಿದೆ. ಇಂದು ನಾಳೆ ನಾಡಿದ್ದು ಮತ್ತು ಇನ್ನು ಕೆಲವು ದಿವಸ ನಡೀತಕ್ಕಂಥದ್ದು ಇದೆ ಮಾಹಿತಿ. ಈ ಜಾತ್ರೆಯಲ್ಲಿ ಈ ಉರುಸಿನಲ್ಲಿ ಸಹಸ್ರಾರು ಪ್ರಾಣಿಗಳ ಬಲಿಯಾಗ್ತಕ್ಕಂಥ ಒಂದು ಮಾಹಿತಿ ಇದೆ. ಕಳೆದ ವರ್ಷಕ್ಕೆ ಬಂದು ನಾನು ಅದನ್ನು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದೆ. ಈ ಬಗ್ಗೆ ಅಧಿಕಾರಿಗಳ ಗಮನ ತಂದಿದ್ದೆ. ಈ ವರ್ಷ ಪುನಃ ಬಂದಿದ್ದೇನೆ. ತಮ್ಮ ಮೂಲಕ ಹೋದ ಸಾರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಈ ಸಾರಿ ಅದಕ್ಕೆ ಇದು ಮಾಡಿ ಮುಂದೆ ಹೋಗ್ತಾ ಇದ್ದೇನೆ. ಮೊದಲನೇದಾಗಿ, ಕರ್ನಾಟಕ ಸಂಪೂರ್ಣವಾಗಿ ಪ್ರಾಣಿ ಬಲಿ ಮುಕ್ತ ರಾಜ್ಯ ಮತ್ತು ಗೋವಂಶ ಜಾನುವಾರು ಹತ್ಯೆ ಮುಕ್ತ ರಾಜ್ಯ. ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. 1959ನೇ ಇಸ್ವಿಯಲ್ಲಿಯೇ ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಸಂಪೂರ್ಣ ಪ್ರಾಣಿ ಬಲಿ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದೆ. 1959ರ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮ ಕಾಯ್ದೆಯ ಪ್ರಕಾರ ಈ ರಾಜ್ಯದಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ, ಜಾತ್ರಾ ಪರಿಸರಗಳಲ್ಲಿ ಹರಕೆಯ ರೂಪದಲ್ಲಿ ಯಾವುದೇ ಪ್ರಾಣಿಗಳನ್ನು ಯಾರು ಎಲ್ಲಿಯೂ ಬಲಿ ಕೊಡುವಂತಿಲ್ಲ, ಬಲಿ ಕೊಡಲು ಪ್ರೇರಣೆ ಕೊಡುವಂತಿಲ್ಲ, ಅವಕಾಶ ಮಾಡಿಕೊಡುವಂತಿಲ್ಲ. ಅದಾದ ನಂತರ 1963ರಲ್ಲಿ ಒಂದು ಆದೇಶ, ಮತ್ತೊಂದು ಕಾನೂನು ರೂಲ್ಸನ್ನು ತಂದರು ಕರ್ನಾಟಕ ಸರ್ಕಾರ. ಎಲ್ಲೆಲ್ಲಿ ಪ್ರಾಣಿ ಬಲಿ ಆಗ್ತದೆ ಅಂತಕ್ಕಂಥ ಮಾಹಿತಿ ಯಾರಿಗೆ ಸಿಕ್ಕಿದ್ರು ಅವರು ಸ್ಥಳೀಯವಾದಂಥ ಪೊಲೀಸ್ ಠಾಣೆಗೆ ತಿಳಿಸ್ತಕ್ಕಂಥದ್ದು. ಆ ಆಧಾರದ ಮೇಲೆ ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಧಿಕಾರಿ ಇಲ್ಲವೇ ಅವ್ರು ಸ್ವಯಂ ಮೋಟರ್ ಪ್ರಕಾರ ತಗೊಂಡು ಅದನ್ನು ತಡಿಬೇಕು. ಅಲ್ಲಿ ಏನೊಂದು ಪಾಯಿಂಟ್ ಹಾಕಿದ್ರು ಅಂದರೆ ಹಿಂದೂ ಟೆಂಪಲ್ಸ್ ಅಂತ ಹಾಕಿದ್ರು 1963 ರೂಲಲ್ಲಿ. ಅದು ಕಳಿಸಿ ನಿಮ್ಗೆ ಯಾಕೆಲ್ಲ ಕೊಟ್ಟಿದ್ದೀನಿ, ದಯವಿಟ್ಟು ಗಮನಿಸಿ. ನಮ್ಮ ಕರ್ನಾಟಕದಲ್ಲಿ ಕೇವಲ ಹಿಂದೂ ಟೆಂಪಲ್ ಏಕೆ, ಯಾವುದೇ ಧಾರ್ಮಿಕ ಪ್ರದೇಶಗಳಲ್ಲಿ ಪ್ರಾಣಿ ಬಲಿ ಆಗಬಾರ್ದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ತೀವ್ರ ಒತ್ತಡ ತಂದಾಗ 1975ರಲ್ಲಿ ಅದನ್ನು ತಿದ್ದುಪಡಿ ಮಾಡಲಾಯಿತು. ಆ ತಿದ್ದುಪಡಿ ಪ್ರಕಾರ ಕೇವಲ ಹಿಂದೂ ಟೆಂಪಲ್ ಅಲ್ಲ, ಹಿಂದೂ ಟೆಂಪಲ್ ಅನ್ನೋ ಶಬ್ದ ಏನಿದೆ ಅದನ್ನು ಚೇಂಜ್ ಮಾಡಿ ಸರ್ಕಾರ ಏನು ಮಾಡ್ತು, ಒಂದು ಆದೇಶವನ್ನು ಹೊರಡಿಸ್ತು. ಆದೇಶದ ಪ್ರಕಾರ ಹಿಂದೂ Hindu temple, the words, any place of public religious worship or adoration and in any congregation or procession connected with any religious worship, ಯಾವುದೇ ಧಾರ್ಮಿಕ ಸ್ಥಳಗಳು, ಮೆರವಣಿಗೆ, ಸಮಾವೇಶ ಎಲ್ಲಿ ಕೂಡ ಮಾಡೋ ಹಾಗಿಲ್ಲ ಅಂತೇಳಿ ಆಯಿತು. ಇವಾಗ ತಮ್ಮ ಮೂಲಕ ನಾನು ಕರ್ನಾಟಕ ಸರ್ಕಾರನ ವಿನಂತಿ ಮಾಡ್ತಾ ಇದ್ದೇನೆ. 1959ರ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಯಾವುದೇ ಪ್ರಾಣಿಗಳ ಬಲಿ ಮಾಡಲಿಕ್ಕೆ ಅವಕಾಶ ಕೊಡಕೂಡದು ಮತ್ತು ಪ್ರಾಣಿ ಬಲಿಯನ್ನು ತಡಿಬೇಕು ಅಂತಕ್ಕಂಥದ್ದು ಮನವಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ನಾವು ಸರ್ಕಾರವನ್ನು ಪಾರ್ಟಿ ಮಾಡಿ ನಾವು ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟು 5-6 ಆದೇಶಗಳನ್ನು ಕೊಟ್ಟಿದೆ, ಅದನ್ನು ತಮಗೆ ಎನ್ಕ್ಲೋಸ್ ಮಾಡಿದ್ದೀನಿ. ಆ ಆದೇಶಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ DC ಮತ್ತು SP ವರೆಗೆ ಮತ್ತು ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಠಾಣೆಗೆ ಹಾಗೂ ಚೀಫ್ ಸೆಕ್ರೆಟರಿ, ಹೋಮ್ ಸೆಕ್ರೆಟರಿ ಮತ್ತು ಅನಿಮಲ್ಸ್ಮೆಂಟ್ ಸೆಕ್ರೆಟರಿವರೆಗೆ ರಾಜ್ಯ ಹೈಕೋರ್ಟ್ ಸ್ಪಷ್ಟ ಆದೇಶ ಕೊಟ್ಟಿದೆ. ನಮ್ಮ ಈ ರಾಜ್ಯದಲ್ಲಿ ಎಲ್ಲೇ ಪ್ರಾಣಿ ಬಲಿಯಾಗಲಿ ಅದನ್ನು ಕಟ್ಟುನಿಟ್ಟಾಗಿ ತಡಿಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಸರ್ಕಾರ ವಿನಂತಿ ಮಾಡ್ತೇವೆ. ಇದು 1919 ಕೊಟ್ಟಂಥ ಲೇಟೆಸ್ಟ್ ಆದೇಶ. ವಿ ಹ್ಯಾವ್ ಮೇಕ್ ಇಟ್ ಕ್ಲಿಯರ್ that considering the mandate of Article 51A Constitution of the India and the provisions of the Karnataka Prevention of Animal Sacrifice Act 1959 as well as Prevention of Cruelty to Animal Act 1960, the state is bound to take action in accordance with law wherever there are violations of the provisions of law. So ರಾಜ್ಯ ಸರ್ಕಾರಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೇ ಪ್ರಾಣಿ ಬಲಿ ತಡೆಯಬೇಕಂತಕ್ಕಂಥ ಆದೇಶವನ್ನು ಕೊಟ್ಟಿದೆ. ಈ ಎರಡರ ಒಂದು ಆದೇಶ ಮತ್ತು ಕಾನೂನು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಪ್ರಾಣಿ ಬಲಿಗೆ ಅವಕಾಶ ಕೊಡಬಾರದು. ಈ ಸದ್ಯದಲ್ಲಿ ವಿಜಯಪುರ ಜಿಲ್ಲೆಗೆ ಬಂದಿದ್ದೇನೆ. ಅಲ್ಲಿ ಏನು ಎಂಕಂಚಿಯ ದವಲ್ ಮಲ್ಲಿಕ್ ದರ್ಗಾ ಉತ್ಸವದ ಸಂದರ್ಭದಲ್ಲಿ ಮತ್ತು ಇನ್ನಿತರ ದಿನಗಳಲ್ಲಿ ಎಲ್ಲಿಯೂ ಕೂಡ ಪ್ರಾಣಿಗಳ ಬಲಿಯಾಗಲಿಕ್ಕೆ ಅವಕಾಶ ಕೊಡಬಾರದು ಮತ್ತು ಪ್ರಾಣಿಗಳನ್ನ ಜಾತ್ರೆಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತೇಳಿ ತಮ್ಮ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತೀನಿ. ಈಗಾಗಲೇ ಈ ಬಗ್ಗೆ ನಾನು ಇಲ್ಲಿಯ DC SP ಅವರುಗಳಿಗೆ
ನಮ್ಮ ಸಿದ್ದಿಗೆ ತಾಲೂಕಿನ ಅಧಿಕಾರಿಗಳು ಎಲ್ಲರೂ ಕೂಡ ಗಮನ ತಂದಿದ್ದೇನೆ. ಈಗ ಅವರು ನಾವು ಭರವಸೆ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ ಅಂತೇಳಿ. ಇದರ ಇನ್ನೊಂದು ಆ್ಯಕ್ಟ್ ಇದೆ, 2020ನಲ್ಲಿ ಕರ್ನಾಟಕ ಸರ್ಕಾರ ಮತ್ತೊಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಆ್ಯಕ್ಟ್ 2020, ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣೆ ಅಧಿನಿಯಮ. ಇದರ ಪ್ರಕಾರ ನಮ್ಮ ರಾಜ್ಯದಲ್ಲಿ ಯಾವುದೇ ವಯಸ್ಸಿನ ಆಕಳು, ಕರು, ಎತ್ತು, ಹೋರಿ ಯಾವುಗಳನ್ನು ಎಲ್ಲೂ ಯಾವ ಕಾರಣಕ್ಕೂ ಕೊಲ್ಲುವಂತಿಲ್ಲ. ಬಲಿ ಹೆಸರುಗಳು ಕೊಲ್ಲೋಂಗಿಲ್ಲ, ತಿನ್ನೋಕ್ಕೂ ಕೊಲ್ಲೋಂಗಿಲ್ಲ, ಜಾತ್ರೆಗಳು ಕೊಲ್ಲೋಂಗಿಲ್ಲ, ಅವ್ರ ಮನೆಗಳು ಕೊಲ್ಲೋಂಗಿಲ್ಲ. ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಯಾರಾದರೂ ಅದನ್ನು ಉಲ್ಲಂಘಿಸಿದರೆ 3 ರಿಂದ 7 ವರ್ಷಗಳ ಕಾಲ ಜೈಲು ಶಿಕ್ಷೆ, 50,000ದಿಂದ 10 ಲಕ್ಷ ರೂಪಾಯಿಗಳ ಜುಲ್ಮಾನೆ ಅಂತಕ್ಕಂಥದ್ದು ಇದೆ. ಈ ಎಲ್ಲವನ್ನು ಹಿಂದಿಟ್ಟುಕೊಂಡು ನಾವು ತಮ್ಮ ಮೂಲಕ ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ತೀವಿ, ವಿಜಯಪುರ ಜಿಲ್ಲಾಡಳಿತವನ್ನು ವಿನಂತಿ ಮಾಡ್ತೀವಿ. ಈ ಕಾನೂನು ಅಡಿಯಲ್ಲಿ ಸಂಪೂರ್ಣ ಗೋವಂಶ ಹತ್ಯೆ, ಜಾನು ಹತ್ಯೆ ತಡೆಯಬೇಕು ಮತ್ತು ಪ್ರಾಣಿ ಬಲಿ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟ ಪಾಲನೆ ಮಾಡಬೇಕಂತ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಈಗಾಗಲೇ ಆ ಸರ್ಕಾರದ ಅಧೀನದಲ್ಲಿ 36,000 ಟೆಂಪಲ್ಗಳಿದ್ದಾವೆ. ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಯಲ್ಲಿ ಸುಮಾರು 36,000 ಟೆಂಪಲ್ಗಳಿದ್ದಾವೆ. ಅದರಲ್ಲಿ ಕೂಡ ಸಾವಿರಾರು ಜಾತ್ರೆಗಳಲ್ಲಿ ಪ್ರಾಣಿಗಳ ಬಲಿ ಆಗುತ್ತಾ ಗಮನಿಸಿರ್ಬೋದು. ಎಂಡೋಮೆಂಟಲ್ ಕೂಡ ಪ್ರಾಣಿ ಬಲಿ ಆಗ್ತಾ ಇದೆ. ಮೊನ್ನೆ ರಾಯಚೂರು ಜಿಲ್ಲೆ ಅಂಬಾ ಮಠಕ್ಕೆ ಹೋಗಿದ್ದೆ, ಅಲ್ಲಿ ಸಿಂಧನೂರು ತಾಲೂಕು, ಅಲ್ಲೂ ಸಿಕ್ಕಾಪಟ್ಟೆ ಪ್ರಾಣಿ ಬಲಿ ಆಗುತ್ತೆ. ಈ ಜಿಲ್ಲೆಯಲ್ಲೂ ಆಗುವುದು ಸರಿ ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸರ್ಕಾರ ತನ್ನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ದೇವಾಲಯಗಳಲ್ಲಿ, ಜಾತ್ರೆಗಳಲ್ಲಿ ಪ್ರಾಣಿ ಬಲಿ ಆಗೋದಕ್ಕೆ ಅವಕಾಶ ಕೊಡಬಾರದು, ಅದನ್ನು ತಡೆಯಬೇಕು. ಮೊದಲು ಅದನ್ನು ತಡೆಯಲಿಲ್ಲ ಮೊಟ್ಟ ಮೊದಲ ಕಂಟೆಂಪ್ಟ್ ನಿಮ್ಮ ಮೇಲೆ ಆಗುತ್ತೆ, ಉಲ್ಲಂಘನೆ ಆಗ್ತದೆ. ದಯವಿಟ್ಟು ತಿಳ್ಕೋಬೇಕು ಅಂತೇಳಿ ಈ ಮೂಲಕ. ಇನ್ನು ಖಾಸಗಿ ದೇವಾಲಯಗಳಿದ್ದು ಕೂಡ ಅಲ್ಲೂ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ದಿಶೆಯಲ್ಲಿ ನಾವು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಅಹಿಂಸಾ ಪ್ರಾಣಿದಯ ಆಧ್ಯಾತ್ಮ ಸಂದೇಶ ಯಾತ್ರೆ ಎನ್ನುವ ಮೂಲಕ ಜನರ ಮನವನ್ನು ಒಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾನು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಜಾತ್ರೆಗೆ ಹೋಗ್ತೀನಿ, ಹೆಂಕಂಚಿಗೆ ಹೋಗ್ತಾ ಇದ್ದೀನಿ. ನಾವು ಅವ್ರನ್ನ ಕೈ ಮುಗಿದು ಬೇಡ್ಕೊಳ್ತೀವಿ, ದಯವಿಟ್ಟು ಧಾರ್ಮಿಕ ಸ್ಥಳಗಳನ್ನು ರಕ್ತಪಾತ ಮಾಡಬೇಡಿ, ರಕ್ತ ಮಿಶ್ರಿತ ಮಾಡಬೇಡಿ. ಅದು ದೇವಾಲಯಗಳು ವಧಾನ್ಯಗಳಾಗಬಾರ್ದು, ಜಾತ್ರಾ ಪರಿಸರಗಳು ಕಟುಕರ ಕೇರಿಗಳಾಗಬಾರ್ದು, ರಕ್ತ ಮೂಳೆ ಮಾಂಸಗಳ ಆಗರವಾಗಬಾರ್ದು. ಈ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಅವರನ್ನು ಮನವೊಲಿಸಿ ಪ್ರಾಣಿ ಮೇಲೆ ನಿಲ್ಲಿಸಿ ಸಾತ್ವಿಕ ಪೂಜೆ ಸಲ್ಲಿಸಿ ಅನ್ನೋ ತತ್ವವನ್ನು ಇಟ್ಟುಕೊಂಡು ಇವತ್ತು ಪ್ರಚಾರವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ, ಮಾಡ್ತಾ ಇದ್ದೇವೆ. ಈಗಾಗಲೇ ಇಲ್ಲಿಯವರೆಗೆ ಸುಮಾರು 18-20 ವರ್ಷ ಆಯಿತು. ಸುಮಾರು 1,000ಕ್ಕೂ ಹೆಚ್ಚು ಧಾರ್ಮಿಕ ಸ್ಥಳಗಳಲ್ಲಿ ಕರ್ನಾಟಕವನ್ನು ಒಳಗೊಂಡಂತೆ ಭಾರತದ ವಿವಿಧ ಭಾಗಗಳು ಮತ್ತು ನೇಪಾಳದಲ್ಲೂ ಕೂಡ ಹೋಗಿ ಪ್ರಾಣಿ ಬಲಿ ತಡೆಯತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಸುಮಾರು 4 ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿಯನ್ನು ತಡೆದಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಆದರೆ ಒಂದು ಕಿವಿ ಮಾತು ತಮ್ಗೆ ಹೇಳ್ತೇನೆ, ಈ ನಾಡಿನಲ್ಲಿ ಪ್ರಾಣಿ ಬಲಿಯನ್ನು ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಕೈ ಚೆಲ್ಲಿ ಕುಳಿತಾಗ ಇರುವ ಕಾನೂನನ್ನು, ಪ್ರಾಣಿಗಳಿಗಾಗಿರುವಂಥ ಕಾನೂನನ್ನು ಹೇಗಾದರೂ ಮಾಡಿ ಹಕ್ಕು ಕೊಡಿಸಬೇಕು ಅಂತೇಳಿ ಮೊಟ್ಟ ಮೊದಲು ತಲೆ ಎತ್ತಿದವರು ಸುದ್ದಿ ಮಾಧ್ಯಮ ಪ್ರತಿನಿಧಿಗಳು. ಇದು ಬಹಳ ದೊಡ್ಡ ವಿಷಯ, ತಿಳ್ಕೊಬೇಕು ತಾವು. ಕರ್ನಾಟಕದಲ್ಲಿ 1959ನಲ್ಲಿ ಕಾನೂನು ಜಾರಿಗೆ ಬಂತು. ಇಷ್ಟು ವರ್ಷ ಆಯ್ತು, ಮುಕ್ಕಾಲು ಶತಮಾನ ಆಗ್ತಾ ಬಂದು ಕೂಡ ಇವತ್ತು 1.5 ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿ ಆಗ್ತಾ ಇದೆ ಈ ರಾಜ್ಯದಲ್ಲಿ. ಟುಡೇ ನಾವು 1.5 ಕೋಟಿಗೂ ಹೆಚ್ಚು, ಸಾವಿರಾರು ದಾಖಲೆಗಳಾಗ್ತಾ ಇದೆ. ಸೊ ಯಾರೂ ಕೇಳ್ತಾ ಇಲ್ಲ. 1-2 10,000 ಕೋಣ, 11,000 ಕೋಣ ಗದಗ ಜಿಲ್ಲೆ ಬೊಮ್ಮಸಾಗರದಲ್ಲಿ. ಆಗ ಹುಬ್ಬಳ್ಳಿಯ ಎಲ್ಲ ಹಿರಿಯ ಪತ್ರಕರ್ತರು ತೀರ್ಮಾನ ತಗೊಂಡು, ಇಲ್ಲ ಯಾರು ಸಾಮೂಲ ಮಾಡಲ್ಲ, ನಾವು ಸರ್ಕಾರನೂ ಮಾಡಲ್ಲ, ನಾವೇನಾದ್ರೂ ನ್ಯಾಯ ಕೊಡೋಣ, ವಿ ಮಸ್ಟ್ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಅನ್ನೋ ಸಿದ್ಧಾಂತದ ಅಡಿಯಲ್ಲಿ ಅವತ್ತು ನಮ್ಮ ಪತ್ರಿಕಾ ಹಿರಿಯರು ಪ್ರಾಣಿ ಬಲಿ ತಡೆ ಆಂದೋಲನ ಪ್ರಾರಂಭ ಮಾಡಿದರು. ಆವಾಗ ಸಂಪೂರ್ಣ ಯಶಸ್ವಿ ಆಯಿತು ಗದಗ ಜಿಲ್ಲೆ ಬೊಮ್ಮಸಾಗರದು. ಅದಾದ ನಂತರ ನಾವು ಇಲ್ಲಿ ರಾಷ್ಟ್ರವ್ಯಾಪಿ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು. ಈ ದಿಶೆಯಲ್ಲಿ ನಾನು ವಿಜಯಪುರ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರನ್ನು ವಿನಂತಿ ಮಾಡಿಕೊಳ್ತೇನೆ. ಆ ಮೂಕ ಪ್ರಾಣಿಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು, ಸಂವಿಧಾನಬದ್ಧ ಹಕ್ಕನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ. ಮತ್ತು ಧಾರ್ಮಿಕ ಸ್ಥಳಗಳ ಪಾವಿತ್ರ್ಯತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು. ಇಲ್ಲೊಂದು ಸ್ಪಷ್ಟೀಕರಣವನ್ನು ನಾನು ಕೊಡ್ತೇನೆ. ನಾವು ಯಾವುದೇ ಧರ್ಮೀಯರ ಸಂಪ್ರದಾಯಸ್ಥರ ಭಾವನೆಗಳಿಗೆ, ಧಾರ್ಮಿಕ ಪರಂಪರೆಗಳಿಗೆ, ಆಚರಣೆಗಳ ಬಗ್ಗೆ ಆತಂಕ ಉಂಟು ಮಾಡುವುದಿಲ್ಲ ಅಥವಾ ಯಾವುದೇ ಆಕ್ಷೇಪಣೆಯೂ ನಮ್ಮದಿಲ್ಲ. ಯಾವ ಈ ದೇಶದ ಕಾನೂನಿದೆ, ಈ ರಾಜ್ಯದ ಕಾನೂನಿದೆ ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳ ಆದೇಶಗಳಿದೆ, ಅವುಗಳ ಉಲ್ಲಂಘನೆ ಆಗದಂತೆ ಆ ಕಾನೂನಿನ ಮತ್ತು ನ್ಯಾಯಾಲಯಗಳ ಆದೇಶಗಳ ಚೌಕಟ್ಟಿನಲ್ಲಿ ಈ ರಾಜ್ಯದ, ಈ ದೇಶದ ಯಾವುದೇ ಪ್ರಜೆಗಳು ತಮ್ಮ ತಮ್ಮ ಧರ್ಮಾಚರಣೆಯನ್ನು ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರಾಣಿ ಬಲಿ ಮುಕ್ತ ರಾಜ್ಯ ಆಗಿರೋದ್ರಿಂದ, ಗೋವಂಶ ಜಾನು ಹತ್ಯೆ ಮುಕ್ತ ರಾಜ್ಯ ಆಗಿರೋದ್ರಿಂದ, ನೀವು ಬಕ್ರೀದ್ ಮಾಡ್ತಿರೋ, ರಂಜಾನ್ ಮಾಡ್ತಿರೋ, ಮೊಹರಂ ಮಾಡ್ತಿರೋ, ನೀವು ಹಿಂದೂ ಜಾತ್ರೆ ಮಾಡ್ತಿರೋ, ದಯವಿಟ್ಟು
ಗೋ ಹತ್ಯೆಯನ್ನು ಮಾಡೋ ಹಾಗಿಲ್ಲ, ಪ್ರಾಣಿ ಬಲಿಯನ್ನು ಮಾಡೋ ಹಾಗಿಲ್ಲ. ಈ ವಿಷಯದಲ್ಲಿ ತಾವು ಭಕ್ತಾದಿಗಳು ಸಹಕಾರ ಕೊಡಬೇಕು. ಮತ್ತು ನೀವೆಲ್ಲ ಧರ್ಮವಂತರು ಅಂತೀರಿ, ದೇವರನ್ನು ನಂಬ್ತೀರಿ, ಪಾಪ ಪುಣ್ಯ ಹೋಗ್ತೀರಿ, ಅಂಥವ್ರು ಮೂಕಮುಗ್ಧ ಪ್ರಾಣಿಗಳನ್ನು ಕೊಲ್ಬಾರ್ದು, ದೇವರ ಹೆಸರಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ತಾವು ಮತ್ತೆ